ನಮಸ್ಕಾರ ಎಲ್ಲರಿಗೂ. ಹೊಸ ತಾಯಂದಿರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ನಿಮ್ಮ ಬೇಬಿಗಾಗಿ ನೀವು ಪ್ರತಿದಿನ ಬಳಸುವ ಒಂದು ಪ್ರಾಡಕ್ಟ್ ಬಗ್ಗೆ ಒಂದು ನಿಮಿಷ ಯೋಚಿಸಿದ್ದೀರಾ? ಇತ್ತೀಚೆಗೆ ಬೇಬಿ ಪ್ರಾಡಕ್ಟ್ ಬಗ್ಗೆ ಮತ್ತೆ ಹಲವು ಚರ್ಚೆಗಳು ನಡೆಯುತ್ತಿವೆ. ಇದರಿಂದ ಹಲವಾರು ಪೇರೆಂಟ್ಸ್ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಏನಂದ್ರೆ, ಬೇಬಿ ಪೌಡರ್ ನಿಜವಾಗಿಯೂ ಬೇಕಾ? ಬಳಸುವುದು ಸೇಫಾ? ಬಳಸಿದ್ರೆ ಹೇಗ್ ಬಳಸಬೇಕು? ಸೊ ಇವತ್ತು ನಾನು ಯಾವುದೇ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡೋದಾಗ್ಲಿ, ಹಾಗೆ ಯಾವುದೇ ಬ್ರ್ಯಾಂಡ್ ಬಗ್ಗೆ ತೀರ್ಪನ್ನ ನೀಡೋದಕ್ಕಾಗ್ಲಿ ನಾನಿಲ್ಲಿ ಬಂದಿಲ್ಲ. ಈ ವಿಡಿಯೋದ ಒಂದೇ ಉದ್ದೇಶ ಏನಂತಂದ್ರೆ, ಒಬ್ಬ ಪೇರೆಂಟ್ ಆಗಿ ಬೇಬಿ ಪ್ರಾಡಕ್ಟ್ಸ್ ಬಳಸುವಾಗ ಯಾವ ವಿಷಯಗಳನ್ನ ತಿಳ್ಕೊಳ್ಬೇಕು ಎಂಬ ಅವೇರ್ನೆಸ್ ನ ನೀಡುವುದು ಈ ವಿಡಿಯೋದ ಮುಖ್ಯ ಉದ್ದೇಶ ಆಗಿದೆ. ಈ ವಿಡಿಯೋದಲ್ಲಿ ನಾವು ಏನೇನನ್ನ ತಿಳ್ಕೊಳ್ತೀವಿ ಅಂತಂದ್ರೆ, ಬೇಬಿ ಪ್ರಾಡಕ್ಟ್ಸ್ ಯಾಕೆ ಬಳಸ್ತಾರೆ, ಇತ್ತೀಚೆಗೆ ಇದರ ಬಗ್ಗೆ ಯಾಕೆ ಚರ್ಚೆ ನಡೀತಿದೆ, ಪೇರೆಂಟ್ಸ್ ಯಾವ ವಿಷಯಗಳನ್ನ ಗಮನಿಸಬೇಕು, ಬಳಸಿದರೆ ಹೇಗ್ ಬಳಸಬೇಕು. ಸೊ ಈ ವಿಷಯಗಳನ್ನೆಲ್ಲ ಈ ವಿಡಿಯೋದಲ್ಲಿ ನಾವು ಇವತ್ತು ಮಾತಾಡೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರೆಯಕ್ ಹೋಗ್ಬೇಡಿ. ಸೊ ಹಲವು ವರ್ಷಗಳಿಂದ ಬೇಬಿ ಪೌಡರ್ ಅನ್ನ ಬೇಬಿ ಸ್ಕಿನ್ ಡ್ರೈ ಆಗಿರೋಕೆ, ಬೆವರು ಕಡಿಮೆ ಮಾಡಲು, ಮತ್ತೆ ಸ್ಕಿನ್ ಫೋಲ್ಡ್ಸ್ ಮನಲ್ಲಿ ತೇವಾಂಶ ಕಡಿಮೆ ಮಾಡಲು ಬಳಸ್ತಾ ಬಂದಿದ್ದಾರೆ. ಕೆಲವರು ಫ್ರೆಶ್ ಫೀಲಿಂಗ್ ಆಗಿಯೂ ಬಳಸ್ತಿದ್ದಾರೆ. ಆದ್ರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನಿದೆ ಗೊತ್ತಾ? ಬೇಬಿ ಸ್ಕಿನ್ ತುಂಬಾ ಡೆಲಿಕೇಟ್ ಮತ್ತೆ ಸೆನ್ಸಿಟಿವ್ ಆಗಿರುತ್ತೆ. ಸೊ ಒಂದು ಪ್ರಾಡಕ್ಟ್ ಇನ್ನೊಬ್ಬ ಮಗುವಿಗೆ ಸೂಟ್ ಆದ್ರೂ ನಿಮ್ಮ ಮಗುವಿಗೆ ಸೂಟ್ ಆಗ್ಲೇಬೇಕು ಅನ್ನೋ ನಿಯಮ ಯಾವುದು ಕೂಡ ಇಲ್ಲ. ಸೊ ಆದ್ದರಿಂದ ಯಾವುದೇ ಬೇಬಿ ಪ್ರಾಡಕ್ಟ್ಸ್ ನ ಬಳಸುವ ಮೊದಲು ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಇದು ನನ್ನ ಮಗುಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಮತ್ತೆ ಇದು ನಿಜವಾಗಿಯೂ ಅಗತ್ಯ ಇದೆಯಾ, ನನ್ನ ಬೇಬಿ ಸ್ಕಿನ್ಗೆ ಇದು ಸೂಟ್ ಆಗುತ್ತಾ, ಮತ್ತೆ ಪೀಡಿಯಾಟ್ರಿಷಿಯನ್ ಯಾವ್ದಾದ್ರು ಸಲಹೆನ ನೀಡಿದಾರಾ. ಸೊ ಪ್ರತಿಯೊಂದು ಮಗುವಿನ ಸ್ಕಿನ್ ಕೂಡ ವಿಭಿನ್ನ, ಅದಕ್ಕೆ ಇನ್ಫಾರ್ಮ್ಡ್ ಡಿಸಿಷನ್ ಮುಖ್ಯ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಕಳೆದ ಕೆಲವು ದಿನಗಳಿಂದ ಬೇಬಿ ಪೌಡರ್ ಬಗ್ಗೆ ಮತ್ತೆ ಹಲವಾರು ಸುದ್ದಿಗಳು ಮತ್ತೆ ಚರ್ಚೆಗಳಿಗೆ ಬರ್ತಾ ಇದೆ. ಏನಂದ್ರೆ, ಕೆಲವು ದೇಶಗಳಲ್ಲಿ ಟಾಕನ್ ಬೇಸ್ಡ್ ಪೌಡರ್, ಬೇಬಿ ಪೌಡರ್ ಬಗ್ಗೆ ಸಂಬಂಧಿಸಿದಂತೆ ಹಲವು ವರ್ಷಗಳಿಂದ ಕಾನೂನು ಪ್ರಕರಣಗಳು, ಆರೋಗ್ಯದ ಆರೋಪಗಳು ಮತ್ತೆ ಸೆಟಲ್ಮೆಂಟ್ ಸುದ್ದಿಗಳು ಬಂದಿವೆ. ಇದರಿಂದ ಪೇರೆಂಟ್ಸ್ ನ ನಡುವಿನ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಏನು, ಇಲ್ಲಿ ಒಂದು ಮುಖ್ಯ ವಿಷಯ ಸ್ಪಷ್ಟವಾಗಬೇಕು. ಏನಂದ್ರೆ, ಯಾವುದೇ ಲೀಗಲ್ ಕ್ಲೈಮ್, ಕೋರ್ಟ್ ಕೇಸ್ ಅಥವಾ ಸೆಟಲ್ಮೆಂಟ್ ಬಂದಿದ್ರೆ ಅಂದ್ರೆ ಅದರಿಂದ ಮಾತ್ರ ಎಲ್ಲಾ ಬೇಬಿ ಪೌಡರ್ ಪ್ರಾಡಕ್ಟ್ ಬಗ್ಗೆ ಒಂದೇ ರೀತಿಯ ತೀರ್ಮಾನಕ್ಕೆ ಬರಬಾರ್ದು. ಅದೇ ಸಮಯದಲ್ಲಿ ಯಾವುದೇ ಬ್ರ್ಯಾಂಡ್ ದೊಡ್ಡದು ಅಂತ ಕಣ್ಮುಚ್ಕೊಂಡು ನಂಬೋಕ್ಕೂ ಹೋಗ್ಬಾರ್ದು. ಈ ಘಟನೆಗಳಿಂದ ನಾವು ಕಲಿಯಬೇಕಾದ್ದು ಒಂದೇ: ಬೇಬಿ ಪ್ರಾಡಕ್ಟ್ ಖರೀದಿಸುವಾಗ ಮಾಹಿತಿ ತಿಳಿದುಕೊಂಡು ನಿರ್ಧಾರ ತೆಗೆದುಕೊಳ್ಬೇಕು. ಲೇಬಲ್ ಓದಿ, ಇಂಗ್ರೀಡಿಯೆಂಟ್ಸ್ ಪರಿಶೀಲಿಸಿ, ಪ್ರಾಡಕ್ಟ್ ಬಳಸುವ ವಿಧಾನವನ್ನ ತಿಳಿದುಕೊಳ್ಳಿ. ಅನುಮಾನ ಇದ್ದರೆ ಪೀಡಿಯಾಟ್ರಿಷಿಯನ್ ಅವರ ಸಲಹೆಯನ್ನ ಪಡೆಯುವುದು ಇನ್ನೂ ಉತ್ತಮ. ಮತ್ತೆ ಪ್ರತಿಯೊಬ್ಬ ನ್ಯೂ ಮಾಮ್ಸ್ ಮತ್ತೆ ಪೇರೆಂಟ್ಸ್ಗೆ ಈ 5 ವಿಷಯಗಳು ಯಾವಾಗ್ಲೂ ನೆನಪಲ್ಲಿ ಇಟ್ಕೋಬೇಕು. ಸೊ ಏನು ಅಂತಂದ್ರೆ, ಫಸ್ಟ್ ಬಂದು ಅಡ್ವರ್ಟೈಸ್ಮೆಂಟ್ ನೋಡಿ ಮಾತ್ರ ಪ್ರಾಡಕ್ಟ್ ನ ಆಯ್ಕೆ ಮಾಡಬೇಡಿ. ಬ್ರ್ಯಾಂಡ್ ದೊಡ್ಡದು ಅಥವಾ ಸೆಲೆಬ್ರಿಟಿ ಪ್ರಮೋಟ್ ಮಾಡ್ತಿದ್ದಾರೆ ಎನ್ನುವುದರಿಂದ ಮಾತ್ರ ಪ್ರಾಡಕ್ಟ್ ಆಯ್ಕೆ ಮಾಡುವುದು ತಪ್ಪು. ಪ್ರಾಡಕ್ಟ್ ಲೇಬಲ್ ಮತ್ತೆ ಇಂಗ್ರೀಡಿಯೆಂಟ್ಸ್ ನ ಓದಿ. ಅಂದ್ರೆ ಯಾವುದೇ ಬೇಬಿ ಪ್ರಾಡಕ್ಟ್ ಬಳಸುವ ಮೊದಲು ಲೇಬಲ್ ಓದುವ ಅಭ್ಯಾಸ ಬೆಳೆಸ್ಕೊಳ್ಳಿ. ಹಾಗೆ ಎಕ್ಸ್ಪೈರ್ ಡೇಟ್ ಮತ್ತೆ ಸ್ಟೋರೇಜ್ ಇನ್ಸ್ಟ್ರಕ್ಷನ್ಸ್ ನ ಗಮನಿಸಿ. ಅಂದ್ರೆ ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನೆಕ್ಸ್ಟ್, ಪ್ರಾಡಕ್ಟ್ ಪರ್ಚೇಸ್ ಬಿಲ್ ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಯಾಕಂದ್ರೆ ಮುಂದೆ ಯಾವುದೇ ಕನ್ಸ್ಯೂಮರ್ ಇಶ್ಯೂಸ್ ಬಂದ್ರೆ ಪರ್ಚೇಸ್ ಪ್ರೂಫ್ ಉಪಯೋಗ ಆಗುತ್ತೆ. ನೆಕ್ಸ್ಟ್, ಸೋಷಿಯಲ್ ಮೀಡಿಯಾ ರೂಮರ್ಸ್ ನೋಡಿ ಪ್ಯಾನಿಕ್ ಆಗಬೇಡಿ. ವಿಶ್ವಾಸಾರ್ಹ ಮಾಹಿತಿ ಮತ್ತು ಪೀಡಿಯಾಟ್ರಿಷಿಯನ್ ಸಲಹೆ ಆದ್ಯತೆಯನ್ನ ಮೊದಲು ನೀಡಿ ನೀವು. ಮತ್ತೆ ಈಗ ಮುಖ್ಯ ಪ್ರಶ್ನೆಗೆ ಬರೋಣ. ಬೇಬಿ ಪೌಡರ್ ಬಳಸಿದ್ರೆ ಹೇಗ್ ಬಳಸಬೇಕು? ಸೊ ಮೊದಲಿಗೆ ಪೌಡರ್ ಅನ್ನ ನೇರವಾಗಿ ಬೇಬಿ ಮೇಲೆ ಹಾಕಕ್ ಹೋಗ್ಬೇಡಿ. ಮೊದಲು ನಿಮ್ಮ ಕೈಗೆ ಸ್ವಲ್ಪ ತೆಗೆದು ನಂತರ ನಿಧಾನವಾಗಿ ಬೇಬಿ ಸ್ಕಿನ್ ಮೇಲೆ ಹಚ್ಚುವುದು ಒಳ್ಳೆಯದು. ಮತ್ತೆ ಬೇಬಿ ಮುಖ, ಮೂಗು ಮತ್ತೆ ಬಾಯಿಯ ಹತ್ತಿರ ಪೌಡರ್ ಬಳಸುವುದನ್ನ ತಪ್ಪಿಸಿ. ಪೌಡರ್ನ ಧೂಳು ಬೇಬಿ ಉಸಿರಾಡುವ ಗಾಳಿಯಲ್ಲಿ ಹರಡಿದಂತೆ ನೋಡ್ಕೊಳ್ಳಿ. ಹಾಗೆ ಬೇಬಿ ಸ್ಕಿನ್ ನಲ್ಲಿ ಕೆಂಪಾಗುವುದು, ಇರಿಟೇಷನ್, ಇಚ್ಚಿಂಗ್ ಅಥವಾ ಯಾವುದೇ ರಿಯಾಕ್ಷನ್ಸ್ ಕಂಡರೆ ಬಳಕೆ ನಿಲ್ಲಿಸಿ ಪೀಡಿಯಾಟ್ರಿಷಿಯನ್ ಅವರನ್ನ ಸಲಹೆಯನ್ನ ಪಡೆಯುವುದು ಉತ್ತಮ. ಮತ್ತೆ ಅಗತ್ಯವಿದ್ದಾಗ ಮಾತ್ರ ಕಡಿಮೆ ಪ್ರಮಾಣದಲ್ಲಿ ಬಳಸಿ. ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಬೇಕು ನೀವು, ಹೆಚ್ಚು ಪೌಡರ್ ಬಳಸಿದ್ರೆ ಹೆಚ್ಚು ರಕ್ಷಣೆ ಸಿಗುತ್ತೆ ಎಂಬುದು ತಪ್ಪು ಕಲ್ಪನೆ. ಸರಿಯಾದ ರೀತಿಯಲ್ಲಿ ಬಳಸುವುದೇ ಮುಖ್ಯ. ಕೊನೆಯದಾಗಿ ಒಂದು ಮಾತು: ಒಬ್ಬ ತಾಯಿಗೆ ತನ್ನ ಮಗುವಿನ ಆರೋಗ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಸೊ ಆದ್ದರಿಂದ ಯಾವುದೇ ಬೇಬಿ ಪ್ರಾಡಕ್ಟ್ ಬಳಸುವಾಗ ಭಯಕ್ಕಿಂತ ಅವೇರ್ನೆಸ್ ಮುಖ್ಯ, ಬ್ರ್ಯಾಂಡ್ಗಿಂತ ಮಾಹಿತಿ ಮುಖ್ಯ.
ಅಡ್ವರ್ಟೈಸ್ಮೆಂಟ್ಗಿಂತ ಸರಿಯಾದ ಮಾಹಿತಿ ಮತ್ತು ವೈದ್ಯರ ಸಲಹೆ ಮುಖ್ಯ. ಪ್ರತಿಯೊಂದು ಬೇಬಿ ವಿಭಿನ್ನ, ಆದ್ದರಿಂದ ನಿಮ್ಮ ಬೇಬಿಗೆ ಯಾವುದು ಸೂಕ್ತ ಎಂಬುದನ್ನ ಗಮನಿಸಿ ನಿರ್ಧಾರ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ಮತ್ತೊಬ್ಬ ನ್ಯೂ ಮಾಮ್ ಜೊತೆ ಶೇರ್ ಮಾಡಿ. ಇಂತಹ ಬೇಬಿ ಕೇರ್ ಅವೇರ್ನೆಸ್ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.